ಇನ್ನು ನಮ್ಮ ಕೈ ತೋರಿಸಿದೇವೆ ಅಂದ್ರೆ ಮುಂದೆ ಅದು MLA ಬರಲಿ MP ಬರಲಿ ಯಾರೇ ಬರಲಿ ಬಂದ್ರು ನಾವು ಏನದಲ್ಲ ನಮ್ಮಂಗೆ ನೀವು ಆಗ್ರಿ ಅಂತ ಹೇಳ್ತೀನಿ ಸಾಪ್ ಕೊಡ್ಲಿಕ್ಕೆ ತಯಾರು ಹೋಗ್ತದೆ ಅಲ್ಲಿಂದ. ಇವತ್ತು ನಾವು ಮಹಾನಗರ ಪಾಲಿಕೆಗೆ ಬೆಳಗ್ಗೆಯಿಂದ ಬಂದು ಕುಂತಿದ್ದೀವಿ. ಸಮಸ್ಯೆ ಇಷ್ಟೇ, ನಮಗೆ ಕಾಯಂ ಹಕ್ಕುಪತ್ರ ಕೊಡಿ. ಪ್ರಧಾನಮಂತ್ರಿ ನಗರ ಗ್ರಾಮೀಣ 50 ಜನ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮನೆಗಳನ್ನು ಕೊಡಬೇಕಂತ 2023ರಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದಿಂದ 1,50,58,00,000 ಹಣವನ್ನು ನಾವು ಹಾಕಿದ್ವಿ ಮಹಾನಗರ ಪಾಲಿಕೆಗೆ. ಒಬ್ಬರಿಗೆ 3,17,000 ಅಂತ 50 ಜನರ ಹಣ ಹಾಕಿದ್ದೀವಿ. ಮತ್ತೆ ಜೆಂಡರ್ ಅನುಮೋದನೆ ಬೇಕಂದ್ರೂ ಟ್ರಾನ್ಸ್ಜೆಂಡರ್ಗೆ ಸಪರೇಟ್ ರಿಸರ್ವ್ ಮಾಡಿ ಅಂತ ಸ್ಟೇಟು ಮತ್ತು ಸೆಂಟ್ರಲ್ ಅನುಮೋದನೆ ತಂದು ಕೊಡ್ತೀವಿ. ಜೂನಲ್ಲಿ ಅನುಮೋದನೆ ಎಲ್ಲ ಆಗಿ ಬಂದಿದೆ. ಮತ್ತೆ ಹಳೆಯ ಜಿಲ್ಲಾಧಿಕಾರಿಗಳು ಟಿ ಭೂಬಲನ್ ಸರ್ ಸಹ ತುಂಬಾ ಇಂಟ್ರೆಸ್ಟ್ ತಗೊಂಡು ಅವರು ಅನುಮೋದನೆ ಕೊಟ್ಟು 26 ಜನ ಲಿಂಗತ್ವ ಅಲ್ಪಸಂಖ್ಯಾತರದ್ದು ಅನುಮೋದನೆ ಮಾಡಿ ಎಲ್ಲ ಪತ್ರದ ಮುಖಾಂತರ ಸಲ್ಲಿಕೆ ಆಗಿದೆ. ಆದರೆ ಜೂನಿಂದ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಆಯುಕ್ತರು ನಾವು ಕಾಯಂ ಹಕ್ಕುಪತ್ರಗಳನ್ನು ನೀಡಿ ಸರ್ ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಬಂದಿವಿ. ಆಯ್ತು ಕೊಡ್ತೀವಿ ಅಂತ ಅವರು ಹೇಳ್ತಾ ಬಂದರು. ಕಳೆದ ಜುಲೈ 26ನೇ ತಾರೀಕು ನಾವು ಒಂದು 10 ದಿನ ಸಮಯ ಕೊಡಿ ಮಲ್ಲೂರೇ, ಖಂಡಿತ ಎಲ್ಲ ಸಮುದಾಯಕ್ಕೆ 26 ಜನಕ್ಕೂ ಕಾಯಂ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ರು. ಸ್ಥಳೀಯ ಶಾಸಕರು ಸಹ ಕೊಡಿ ಅಂತ ಹೇಳಿದ್ದಾರೆ. ಮೊನ್ನೆ ಹೊಸ ಜಿಲ್ಲಾಧಿಕಾರಿಗಳು ಆನಂದ್ ಸರ್ ಸಹ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಹಕ್ಕುಪತ್ರ ಕೊಡ್ತೀನಿ ಅಂತೇಳಿ ನಾವು ಹೇಳಿದ್ವಿ. ಸಮಾಜದ ಮುಖ್ಯವಾಹಿನಿಗೆ ಟ್ರಾನ್ಸ್ಜೆಂಡರ್ ಬದುಕನ್ನು ಕಟ್ಕೊಳ್ಳೋಕೆ ಬಯಸ್ತಾರೆ. ನೀವು ಒಂದೇ ಕಡೆ ಕೊಟ್ಟು ಒಂದೇ ಗುಂಪಾಗಿ ಕೊಟ್ಟರೆ ಅದು ಹಿಜರಾಗಳ ಪಾಲನೆ, ಚಕ್ಕಾಗಳ ಪಾಲನೆ ಆಗುತ್ತೆ. ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲಿ ಸಿಗುತ್ತೆ ಈ ಸಮುದಾಯಕ್ಕೆ? ಕರ್ನಾಟಕದಲ್ಲಿ ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿ ಇದೆ, ಮತ್ತೆ ಆಕ್ಟ್ ರೂಲ್ಗಳು ಬಂದಿದ್ದಾವೆ, ಕಾನೂನುಗಳು ಬಂದಿದ್ದಾವೆ. ಆ ಪ್ರಕಾರ ಈ ಸಮುದಾಯಕ್ಕೆ ನಾವು ಕೇಳ್ತಾ ಇರೋದು ಭಿಕ್ಷೆ ಅಲ್ಲ. ಸರ್ಕಾರದಿಂದ ಹಣ ಹಾಕಿದ್ದೀವಿ. ಮತ್ತೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರು ತುಂಬಾ ಮುತುವರ್ಜಿ ವಹಿಸಿ ಈ ಕಮಿಟಿ ಅಪ್ರೂವ್ ಅನ್ನು ಅವರು ತಕ್ಷಣ ಮಾಡಿದ್ರು. ಹೇಳಿದ್ರಿ ಸಮುದಾಯಕ್ಕೆ ವಸತಿ ಸಿಗಬೇಕು, ವಸತಿ ಸಿಕ್ಕಿದ್ರೆ ಹಲವಾರು ಬದಲಾವಣೆಗಳಾಗ್ತವೆ. ಸ್ವಂತ ಸೂರಿದ್ರೆ ಬೇರೆ ಬೇರೆ ದಾಖಲಾತಿಗಳು ಈ ಸಮುದಾಯಕ್ಕೆ ಸಿಗ್ತಾ ಬರ್ತವೆ. ಈ ಭಿಕ್ಷಾಟನೆ ಸ್ಟಾಪ್ ಮಾಡಿ, ಸೆಕ್ಸ್ ವರ್ಕ್ ಸ್ಟಾಪ್ ಮಾಡಿ ಅನ್ನೋದಲ್ಲ ವ್ಯವಸ್ಥೆಗಳು. ಈ ಒಂದು ಸಮುದಾಯಕ್ಕೆ ಸೂರನ್ನ ಕಲ್ಪಿಸಿಕೊಡೋದು ಜಿಲ್ಲಾಡಳಿತದ ಜವಾಬ್ದಾರಿ ಆಗಿದೆ. ನಾವು ಬೆಳಗ್ಗೆ 10 ಗಂಟೆಗೆ ಬಂದು ಕುಂತಿದ್ದೀವಿ. ಸಾಯಂಕಾಲ ತನ ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿ ನೋಡಲ್ ಆಫೀಸರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾಗಿರ್ಬೋದು, ಯಾರೊಬ್ಬರು ಸ್ಥಳಕ್ಕೆ ಬರ್ತಾ ಇಲ್ಲ. ಹಾಗಿದ್ರೆ ಈ ಸಮುದಾಯ ಶೋಷಿತರಲ್ಲಿ ಶೋಷಿತರು. ಮೊನ್ನೆ ಆಗಸ್ಟ್ 15ನೇ ತಾರೀಕು 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದೀವಿ. 79 ವರ್ಷ ಆಯಿತು ಸ್ವತಂತ್ರ ಬಂದು. ಇವತ್ತಿನವರೆಗೆ ಸಮುದಾಯಕ್ಕೆ ಸ್ವತಂತ್ರ ಸಿಗದೇ ಇರೋದು ತುಂಬಾ ನಾಚಿಕೆಗೇಡಾಗುತ್ತೆ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸರ್ಕಾರಗಳು ಸಹ ಈ ಸಮುದಾಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಮತ್ತೆ ಸ್ಥಳೀಯ ಶಾಸಕರು ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಆಯುಕ್ತರಿಗೆ, ಆ ಸಮುದಾಯಕ್ಕೆ ಫಸ್ಟ್ ಆದ್ಯತೆ ಕೊಟ್ಟು ಕೊಡಿ ಅಂತ. ಆದ್ರೆ ಆಯುಕ್ತರು ಯಾಕೆ ಇದನ್ನ ಒಂದು ಒಂದೇನಾದ್ರೂ ದ್ವೇಷ ಇಟ್ಕೊಂಡಿದ್ದಾರೆ ಈ ಸಮುದಾಯದಲ್ಲಿ? ಅಟ್ಲೀಸ್ಟ್ ಆಯುಕ್ತರಿಗೆ ತಾಯಿ ಹೃದಯ ಇರಬೇಕಂತ ಕೇಳ್ತಾ ಇದ್ದೀವಿ. ನಾವು ಇವತ್ತು 2 ಅವರ್ ಸಮಯ ಕೊಟ್ಟಿದ್ದಾರೆ. ಶಾಸಕರ ಹತ್ರ ಅನುಮೋದನೆ ಮತ್ತೊಂದ್ಸರಿ ಮಾಡ್ಕೊಂಡು ಬಂದು ಕೊಡ್ತೀವಿ ಅಂತ ಅದಕ್ಕೆ ಕುಂತಿದ್ದೀವಿ. ನೀವು ಕೊಡದೆ ಹೋದ್ರೆ ನಾವು ಇಲ್ಲಿಂದ ಎದ್ದು ಹೋಗಲ್ಲ. ಬಂಧಿಸ್ತೀರಾ, ಜೈಲಿಗೆ ಹಾಕ್ತೀರಾ, ಇಲ್ಲ ಕೊಲ್ಲಿಸ್ತೀರಾ, ಇಲ್ಲೇ ಕುಂಡಿರ್ತೀವಿ. ನಾವು ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾ ಇಲ್ಲ. ತಕ್ಷಣ ನೀವು ಬಂದು ಹಕ್ಕುಪತ್ರ ಕೊಟ್ಟರೆ ನಾವು ನಿಮಗೆ ಕೈ ಮುಗಿದು ಎದ್ದು ಹೋಗ್ತಾ ಇರ್ತೀವಿ. ಇನ್ನು ಉಳಿದ 24 ಪ್ರಕ್ರಿಯೆ ನೀವು ನಂತರ ಮಾಡಿ ಅಂತೇಳಿ ನಾನು ಆಯುಕ್ತರಿಗೆ ವಿನಂತಿಸುತ್ತಾ, ಮತ್ತಿದು ನನ್ನ ಹಕ್ಕು ಅಂತ ಹೇಳಿ ನಿಮಗೆ ಪ್ರತಿಪಾದಿಸ್ತೀನಿ. ದಯವಿಟ್ಟು ಜಿಲ್ಲಾಡಳಿತ ಇದನ್ನ ತಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಬೇಕು. ಕಮಿಷನರ್ ಅವರಿಗೆ ಡೈರೆಕ್ಷನ್ ಕೊಡಬೇಕು. ತಕ್ಷಣ ಮನೆಗಳನ್ನು ಅವ್ರಿಗೆ ಹಕ್ಕುಪತ್ರ ಇವತ್ತು ಶಾಂತಿಯುತವಾಗಿ ನಾವು ಬೆಳಗ್ಗೆಯಿಂದ ಕುಂತೀವಿ. ಊಟ ಇಲ್ಲ, ಏನಿಲ್ಲ, ಆರೋಗ್ಯ ಸಮಸ್ಯೆಗಳಿದ್ದಾವೆ, ವಯಸ್ಸಾದವರಿದ್ದಾರೆ. ಇನ್ನು ಎಷ್ಟು ವರ್ಷ ಅಂತ ಈ ಸಮುದಾಯವನ್ನ ನೀವು ಬೀದಿಯಲ್ಲಿ ನೋಡಕ್ಕೆ ಇಷ್ಟಪಡ್ತೀವಿ? ಅದು ನಮ್ಮ ಬೇಡಿಕೆ ಆಗಿದೆ. ಹಕ್ಕುಪತ್ರ ಇವತ್ತು ನೀವು ಕೊಡದೆ ಹೋದ್ರೆ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅಂತೇಳಿ ನಮ್ಮ ಒಂದು ಪ್ರತಿಪಾದ ಆಗಿದೆ. ನನ್ನ ಹೆಸರು ಮಲ್ಲು ಕುಮಾರ್, ಸಾಮಾಜಿಕ ಹೋರಾಟಗಾರರು, ಬೆಂಗಳೂರು. ಈಗ ಮಹಾನಗರ ಪಾಲಿಕೆ ಆಯುಕ್ತರು ನಿಮ್ಮ ಹಕ್ಕುಪತ್ರ ಕೊಡ್ಲಾಗತ್ತಿಲ್ಲ. ಹೌದು. ಮೂಲ ಉದ್ದೇಶ ಏನು? ನನಗೆ ಅರ್ಥ ಆಯ್ತು. ಮಹಾನಗರ ಪಾಲಿಕೆ ಆಯುಕ್ತರೇ ಹೇಳಬೇಕು.
ಅವರು ಇದು ಒಬ್ಬರಿಗೆ 3,17,000 ಅಂತ ನೀವು ಹಣ ಜಮಾ ಮಾಡಿಸಿ ನಾವು ಮನೆ ಕೊಡ್ತೀವಿ ಅಂದ್ರು. ಹಣ ಜಮಾ ಮಾಡಿಸಿದ್ದೀವಿ 50 ಜನರದ್ದು 1,58,00,000. ನಂತರ ಏನ್ ಮಾಡಿದ್ರು, ಇದರಾಗೆ ಗಂಡಸರು ಹೆಂಗಸರು ಇದೆ, ಟ್ರಾನ್ಸ್ಜೆಂಡರ್ ಅನುಮೋದನೆ ಬೇಕಂದ್ರು ಕೊಡಿ ಸರ್ ನಾನೇ ಮಾಡಿಸ್ಕೊಂಡ್ ಬರ್ತೀನಿ ಅಂತೇಳಿ ಹೋಗಿ ಸ್ಟೇಟ್ ಲೆವೆಲ್ ಅಲ್ಲಿ ಚೀಫ್ ಸೆಕ್ರೆಟರಿ ಇದನ್ನ ಬದಲಾವಣೆ ಮಾಡುವ ಅಧಿಕಾರಿ ಇರೋದು. ಅವರು SLC ಕಮಿಟಿ ಚೇರ್ಪರ್ಸನ್ ಇದ್ದಾರೆ, ಅವ್ರ ಹತ್ರ ಹೋಗಿ 15 ದಿನದಾಗ ಮಾಡಿಸ್ಕೊಂಡಿದ್ವಿ. ಸೆಂಟ್ರಲ್ ಅನುಮೋದನೆ ಆಗಿ ಬಂತು. ಇಲ್ಲಿ ಎಲ್ಲ ತಂದು ನಿಮ್ ಮುಂದೆ ಇಟ್ಟಿದ್ದೀವಿ. ನೀವು ಬರೀ ಬರೆದು ಸಹಿ ಹಾಕಿ ಕೊಡಕ್ಕೆ ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ ಆಯುಕ್ತರೇ ಓಪನ್ ಆಗಿ ಹೇಳ್ತಾರೆ. ಮತ್ತೆ ಈಗ ಹೊಸ ಮೇಯರ್ ಅವರು ಇದ್ದಾರೆ, ದಯವಿಟ್ಟು ಇದನ್ನು ಮಧ್ಯೆ ಪ್ರವೇಶಿಸಿ ಈ ಶೋಷಿತ ಸಮುದಾಯ ದಯವಿಟ್ಟು ನಿಮ್ಮ ಪಕ್ಷಾತೀತವಾಗಿ ಶೋಷಿತ ಸಮುದಾಯಕ್ಕೆ ಮತ್ತೆ ಶಾಸಕರು, ಇಲ್ಲಿಯ ಉಸ್ತುವಾರಿ ಸಚಿವರು ಇದನ್ನ ಗಣನೆಗೆ ತಗೋಬೇಕು. ಈ ಒಂದೇ ಸಮುದಾಯದ ಶೋಷಿತರಲ್ಲಿ ಶೋಷಿತಾದಂಥ ಸಮುದಾಯದ ಆಯುಕ್ತರ ಉತ್ತರ ಹೇಳಬೇಕು ಮಾಧ್ಯಮಕ್ಕೆ, ಯಾಕೆ ಕೊಡ್ತಾ ಇಲ್ಲ ಈ ಸಮುದಾಯಕ್ಕೆ ಅಂತ. ಈಗ ನಗರ ಶಾಸಕರಿಗೆ ಭೇಟಿ ಆಗಿದ್ರು. ಶಾಸಕರಿಗೆ ಲಾಸ್ಟ್ ಟೈಮ್ ನಾವು ಮೀಟ್ ಆದಾಗ ಶಾಸಕರೇ ಬೈದಿದ್ದಾರೆ ಆಯುಕ್ತರಿಗೆ. ಫಸ್ಟ್ ಆ ಸಮುದಾಯಕ್ಕೆ ಕೊಡು, ಹಣ ಬಂದಿದೆ, ಆ ಸಮುದಾಯ ಹಣ ಕಟ್ಟಿದೆ ಅಂತ. ಹಣ ಕಟ್ಟದೇ ಇರುವಂತ ಜನಕ್ಕೆ ನೀವು ಲೋನ್ ಮಾಡಿಸಿ 300 ಮನೆಗಳನ್ನ ಕೊಟ್ಟರೆ ಫಸ್ಟ್ ಹಂತದಲ್ಲಿ. ಆ ಹಂತದಲ್ಲಿ ಈ ಸಮುದಾಯಕ್ಕೆ ಮನೆ ಸಿಗಬೇಕಾಗಿತ್ತು. ಅನುಮೋದನೆ ಆಗಿ 2 ವರ್ಷ ಆಯಿತು, ಇಲ್ಲಿವರೆಗೆ ಕೊಡ್ತಾ ಇಲ್ಲ ಅಂದ್ರೆ ಆಯುಕ್ತರು ಇದಕ್ಕೆ ಉತ್ತರ ಕೊಡಬೇಕು. ನಾವು ಆಯುಕ್ತರಿಗೆ ಹೇಳಿದ್ದೀವಿ, ನಾವ್ಯಾರು ಗಲಾಟೆ ಮಾಡೋರೆಲ್ಲ, ಕಳ್ಳು ಹೊಡೆಯೋರೆಲ್ಲ, ಇಲ್ಲಿ ಬಂದು ಕುಂತಿದ್ದೀವಿ. ನಿಮ್ಮ ತಾಯಿ ಹೃದಯ ಇದ್ರೆ ನಮ್ಮ ಬಗ್ಗೆ ಕನ್ಸರ್ನ್ ಇದ್ರೆ ನೀವು ಕಣ್ ತೆಗೆದು ನೋಡ್ತೀರಾ. ಇನ್ನೊಂದು 2 ಅವರ್ ಇಲ್ಲಿ ವೇಟ್ ಮಾಡ್ತೀವಿ. ಕೊಡೋಂಗಿಲ್ಲ ಅಂತ ಗೊತ್ತಾದ್ರೆ ನಾವು ಇಲ್ಲೇ ಬೆಡ್ಶೀಟ್ಗಳನ್ನೆಲ್ಲ ಇಲ್ಲೇ ತಂದು ಇಲ್ಲೇ ಮಲಗ್ತೀವಿ. ಈಗ ನಿಮ್ ಬೇಡಿಕೆ ಏನಾದ್ರೆ ಅವರು ಒಂದೇ ಕಡೆ ಕೂಡ ಆಗ್ತಾರೆ ನಿಮ್ಗೆ? ಹೌದು, ನಮಗೆ ನಾವೇನ್ ಹೇಳ್ತಾ ಇದ್ದೀವಿ, ಈಗ 15 ಮನೆಗಳನ್ನ ನೀವು ಒಂದ್ ಕಡೆ ಕೊಟ್ಟಿದ್ರೆ ಅದಕ್ಕೆ ಒಪ್ಕೊಂಡಿವಿ. ಅಲ್ಲಿ ಸ್ವಲ್ಪ ಪ್ಯಾನ್ ಶೆಟ್ ಅವರು ಇವರೆಲ್ಲ ಇದ್ದಾರೆ, ಒಟ್ಟು ಒಪ್ಕೊಂಡು ನಾವು ಹೇಳ್ತೀವಿ ಸಮಾಜದ ಒಳಗಡೆ ಬದುಕನ್ನ ಕಟ್ಕೋಬೇಕಂತ. ಒಂದೇ ಕಡೆ ಆಗಿದ್ರೆ 10 ವರ್ಷದಿಂದ ಮನೆಗಳನ್ನ ತಗೊಂತಾ ಇದ್ದೀವಿ. 2 ಎಕರೆ ಎಲ್ಲಾದ್ರೂ ಜಾಗ ರಿಸರ್ವ್ ಮಾಡಿ ಒಂದೇ ಕಡೆ ಮನೆ ಕಟ್ಟಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಸಮಾಜದೊಳಗಡೆ ಈ ಸಮುದಾಯ ಬರಬೇಕು, ಬದಲಾವಣೆ ಆಗ್ಬೇಕಂತ ನಿಮ್ಮ ಒಂದು ಮನಸ್ಥಿತಿ ಮತ್ತೆ ಸಾಮಾಜಿಕ ನ್ಯಾಯ ಅನ್ನೋದಿದ್ರೆ ನಾವು ಹೇಳ್ತಾ ಇರೋದು 4 ಮನೆಯಲ್ಲಿ ಒಬ್ಬೊಬ್ರಿಗೆ ಕೊಡ್ತಾ ಹೋಗಿ, 3 ಮನೆ ಪಬ್ಲಿಕ್ ಕೊಡಿ. ಸಮಾಜನ ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳುತ್ತೆ, ನಮ್ಮ ಪರಿಸ್ಥಿತಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳುತ್ತೆ, ಸಮಾಜದಲ್ಲಿ ಬದುಕಬಹುದು. ಈಗ ಒಂದು 4 ಮನೆಯಲ್ಲಿ 4 ಜನಕ್ಕೆ ಕೊಟ್ಬಿಟ್ರೆ ಅದು ಚಕ್ಕಗಳ ಮನೆ ನೋಡೋಲ್ಲ. ಇಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಟ್ರಾನ್ಸ್ಜೆಂಡರ್ ಅವರಿಗೆ ಎಲ್ಲ ಮೂಲಭೂತ ಸೌಲಭ್ಯ ಸಿಗಬೇಕು, ಎಲ್ಲ ಸಮಾನತೆ ನೋಡಬೇಕು ಅಂತೇಳಿ ಅವ್ರ ಇದು ಆಗಿದೆ. ಮತ್ತೆ ನೀವ್ಯಾಗ ಅಂಜಾಗತ್ತೀರಿ? ನಾವು ಅಂಜಾಗತ್ತಿಲ್ಲ, ಕಾನೂನೆಲ್ಲ ನಮ್ಮ ಪರವಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. 2019ರಲ್ಲಿ ಕೇಂದ್ರ ಸರ್ಕಾರ ಆಕ್ಟ್ ತಂದಿದೆ, 2020ರಲ್ಲಿ ರೂಲ್ ತಂದಿದೆ. ಕರ್ನಾಟಕ ಸರ್ಕಾರ 2017ರಲ್ಲಿ ಟ್ರಾನ್ಸ್ಜೆಂಡರ್ ಪಾಲಿಸಿ ತಂದಿದೆ. ಅದನ್ನ ಆಯುಕ್ತರು ಓದಬೇಕು, ಕುಂತ್ಕೊಂಡು ಓದಬೇಕು. ನಾವು ಕಾನೂನು ರೀತಿ ಹೋರಾಟಕ್ಕೂ ಸಿದ್ಧವಿದೆ. ಹಣ ಹಾಕ್ಸಿದ್ವಿ, ಇಲ್ಲೇನು ಭಿಕ್ಷೆ ಕೇಳ್ತಾ ಇಲ್ಲ. ನೀವು ಕಾನೂನು ರೀತಿ ಹೋರಾಟಕ್ಕೆ ಮತ್ತೆ ನಾವು ಇದನ್ನ ಎಲ್ಲಾದ್ರೂ ಇದನ್ನ ಕೈ ಬಿಟ್ರೆ ನಾವು ಡೈರೆಕ್ಟ್ ಹೋಗಿ ಚೀಫ್ ಸೆಕ್ರೆಟರಿ ಹತ್ರ ಕೊಂಡಿರ್ತೀವಿ. ಚೀಫ್ ಸೆಕ್ರೆಟರಿ ಆನ್ಸರ್ ಮಾಡಿ, ಸರ್ಕಾರದಿಂದ ಹಣ ಹಾಕ್ಸಿದ್ದು ಸರ್ಕಾರ ವ್ಯವಸ್ಥೆ, ಹಳೆ ಸರ್ಕಾರ ಹಣ ಹಾಕಿದೆ, ಹಿಂದಿನ ಸರ್ಕಾರ ಕೊಡುವಂತ ಮನಸ್ಥಿತಿ ಆದ್ರೂ ಬರಲಿ ಅಂತೇಳಿ ಸರ್ಕಾರಕ್ಕೆ ನಾವು ವಿನಂತಿಸ್ತಾ ಇದ್ದೀವಿ. ಇಲ್ಲಿ ರಾಜಕೀಯವಾಗಿ ನಾವು ಎಲ್ಲಾ ಪಕ್ಷಾತೀತವಾಗಿ ಈ ಸಮುದಾಯ ಜೊತೆಗೆ ನಿಲ್ಲಿ ಅಂತ ಒತ್ತಾಯಿಸ್ತೇವೆ. ಅದು ಯಾವುದೇ ಪಕ್ಷಗಳಿರ್ಬೋದು, ಯಾವುದೇ ಅಧಿಕಾರಿಗಳಿರ್ಬೋದು, ಈ ಸಮುದಾಯ ಜೊತೆಗೆ ನಿಲ್ಲಬೇಕು. ಯಾಕಂದ್ರೆ ಶೋಷಕರ ಧ್ವನಿ ಆಗಬೇಕು. ಸ್ವತಂತ್ರ ದಿನಾಚರಣೆ ದಿನ ತಾವೇನು ಭಾಷಣಕ್ಕೆ ಮಾತ್ರ ಸೀಮಿತ ಆಗಬೇಡಿ, ಪಕ್ಷಾತೀತವಾಗಿ ಸಮುದಾಯಕ್ಕೆ ನಿಲ್ಬೇಕಂತೇಳಿ. ಮತ್ತೆ ವಿಜಯಪುರ ಒಂದು ಹೆಸರಾಂತ ನಗರ, ಈ ಒಂದು ಜಿಲ್ಲೆಯ ಹೆಸರನ್ನ ದಯವಿಟ್ಟು ಆಡಳಿತ ವ್ಯವಸ್ಥೆಯಲ್ಲಿ ಕಪ್ಪು ಚುಕ್ಕೆ ತರಬೇಡಿ ಅಂತೇಳಿ ನಾನು ಅಷ್ಟು ವಿನಂತಿಸ್ತಾ ಇದ್ದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಆನಂದ್ ಸರ್ ತಕ್ಷಣ ಇದನ್ನ ಮಧ್ಯ ಪ್ರವೇಶಿಸಿ ಈ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯದಲ್ಲಿ ನ್ಯಾಯ ಕೊಡಿಸಬೇಕಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಈಗ ನಿಮ್ಗೆ ಮನಿ ಎಲ್ಲಿ ಕೂಡ ಆಗ್ತಾರೆ? ಮನೆ ಬಂದ್ಬಿಟ್ಟು ಅಲ್ಲಮಿನ್ ಹಿಂದ್ಗಡೆ 1400 ಚಿಲ್ಲರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಟ್ಟಡ ಆಗ್ತಾ ಇದೆ. ಅಲ್ಲಿ ಈಗ ಸೆಕೆಂಡ್ ಹಂತ ಏನು ಕಟ್ಟಡ ಆಗ್ತಾ ಇದೆ, ಅದ್ರಾಗೆ ನಂಬರ್ ಹಾಕಿ ಕೊಡಿ. ತಕ್ಷಣ ಮನೆ ಕೊಡ್ತಾ ಇದೆ, ಇನ್ನು ಕಟ್ಟಡ ನಡೀತಾ ಇದೆ. ನಾವ್ ಹೇಳ್ತಾ ಇರೋದು ಈಗ ಹಕ್ಕುಪತ್ರ ಕೊಡಿ, ಒಂದು 3 ರಿಂದ 6 ತಿಂಗಳು ಸಮಯ ತಗೊಳ್ಳಿ. ಮನೆ ಕಟ್ಟಿದ ತಕ್ಷಣ ಆಮೇಲೆ ಹೋಗ್ತೀವಿ ನಾವು ಹೊರಗಡೆ ಅಂತೇಳಿ. ಅದನ್ನ ನಾವು ಒಪ್ಪಿಕೊಂಡು ಕೊಡ್ತೀನಿ ಅಂತ ಹೇಳಿ ಇವತ್ತು ಈ ರೀತಿ ಒಂದು ಬೆಳಗ್ಗೆಯಿಂದ ಒಂದು ಮೋಸದ ಆಟ ನಡೆಸಿದ್ದಾರೆ. ಅದನ್ನ ಆಯುಕ್ತರೇ ಉತ್ತರ ಕೊಡಬೇಕು. ಆಯುಕ್ತರೇ ಏನಂತ ಸಮಾಜಕ್ಕೆ ಮತ್ತೆ ಮಾಧ್ಯಮದವರು ಉತ್ತರ ಕೊಡ್ತಾರೋ ಮಾನ್ಯ ಆಯುಕ್ತರು ಉತ್ತರ ಹೇಳಬೇಕಾಗುತ್ತೆ ನಿಮ್ಗಳಿಗೆ. ನಿಮ್ಗೆ ಏನು ಅನಿಸ್ಲಾಗ್ತದೆ? ಆಯುಕ್ತರೇನು ರಾಜಕೀಯ ಗೊಂಬೆ ಆಗಿ ಕೆಲಸ ಮಾಡತ್ತಾರೋ ಏನು? ಅದು ಆಯುಕ್ತರ ಬಾಯಿಂದ ಈಗ ನಮಗೆ ಹೊರ ನೋಟದಲ್ಲಿ ಅನಿಸ್ತಾ ಇರೋದು ಏನು, ಆಕ್ಚುಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸಪೋರ್ಟ್ ಆಗಿ ಹೇಳಿದ್ದಾರೆ. ಶಾಸಕರು ತಕ್ಷಣ ಕೊಡಿ ಅಂತಾನೆ ಹೇಳಿದ್ದಾರೆ ನಮ್ಮ ಮುಂದೆ. ಮತ್ತೆ ಇಲ್ಲಿಯ ಒಂದು ಮಹಾಪೌರರಾಗಿರ್ಬೋದು, ಎಲ್ಲರೂ ಹಳೆ ಮಹಾಪೌರರಿಗೆ ಹೊಸ ಮಹಾಪೌರರು ಸಹ ಕೊಡಿ ಅಂತ ಹೇಳಿದ್ದಾರೆ. ಈ ಆಯುಕ್ತರು ಕೊಡ್ತಾ ಇಲ್ಲ ಅಂದ್ರೆ ಆಯುಕ್ತರದ್ದು ಏನು ಹೊನ್ನಾರ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದ್ರೂ ಲಂಚ ಬೇಕೋ ಒಪ್ಪನೆ ಕೇಳಿ, ಭಿಕ್ಷೆ ಬೇಡಿ ದುಡ್ಡನ್ನು ತಂದುಕೊಡ್ತೀವಿ, ಸೆಕ್ಸ್ ವರ್ಕ್ ಮಾಡಿ ದುಡ್ಡನ್ನು ತಂದುಕೊಡ್ತೀವಿ, ಇನ್ನು 20 ವರ್ಷ ಸೆಕ್ಸ್ ವರ್ಕ್ ಎಕ್ಸ್ಟ್ರಾ ಮಾಡ್ತೀವಿ, ಅದನ್ನಾದ್ರೂ ಬಾಯಿ ಬಿಟ್ಟು ಕೇಳಿ ಅಂತ ಹೇಳಿದ್ದೀವಿ ನಾವು. ಹಾಗಾಗಿ ಹಕ್ಕುಪತ್ರ ಕೊಡೋ ಮಟ್ಟ ನಾವು ಇಲ್ಲಿಂದ ಎಲ್ಲಲ್ಲ ಅಂತೇಳಿ ಒತ್ತಾಯಿಸ್ತೀವಿ. ಹಕ್ಕುಪತ್ರ ಕೊಟ್ಟ ತಕ್ಷಣನೇ ನಾವು ಕೈ ಮುಗಿದು ಸಂತೋಷವಾಗಿ ಇಲ್ಲಿದೆ ಅಂತ. ನಿಮ್ಮ ಆಕ್ರೋಶ ಆಯುಕ್ತರ ಮೇಲೆ
ಈಗ ಯಾರ ಮೇಲೂ ಆಕ್ರೋಶ ಅಂತ ಹೇಳಕ್ಕಾಗಲ್ಲ. ಶೋಷಿತ ಸಮುದಾಯ ಆಯುಕ್ತರ ಮೇಲೆ ಆಕ್ರೋಶ ಅಂದ್ರೆ ಇವತ್ತು ಇಷ್ಟೊತ್ತಿಗೆ ನಾವು ಗಲಾಟೆ ಮಾಡ್ಬೋದು. ನಾವು ತುಂಬಾ ಶಾಂತಿಯುತವಾಗಿ ತುಂಬಾ ತಾಳ್ಮೆಯಿಂದ ಬೆಳಗ್ಗೆಯಿಂದ ಒಂದು ತಾಳ್ಮೆಗೂ ಒಂದು ಮಿತಿ ಇದೆ, ಈ ಸಮುದಾಯದ ತಾಳ್ಮೆಗೂ. ಆ ತಾಳ್ಮೆಯನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಬೇಕು. ಮಾಧ್ಯಮದಲ್ಲಿ ಬಂದಿದೆ, ಮಧ್ಯಾಹ್ನದಲ್ಲಿನೇ ತಕ್ಷಣ ಮಧ್ಯಪ್ರವೇಶಿಸಿ ಆಯುಕ್ತರನ್ನ ಕರೆಸಿ ತಕ್ಷಣ ಕೊಡುವಂತ ಒಂದು ತಾಯಿ ಹೃದಯ ಬರಲಿ ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ. ನನ್ನ ಹೆಸರು ಮಲ್ಲು ಕುಂಬಾರ, ಸಾಮಾಜಿಕ ಹೋರಾಟ. ಏನು ಒಂದು ಮಹಾನಗರ ಪಾಲಿಕೆ ಇದೆ, ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಶೋಷಿತ ಸಮುದಾಯದ ಅಲ್ಪಸಂಖ್ಯಾತ ಏನು ಇವತ್ತು ಜನಸಮುದಾಯ ಇದೆ, ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ವಿಜಯಪುರ ಒಂದು ಸಾಮಾಜಿಕ ಜನಸಾಮಾನ್ಯರು ಇವತ್ತು ನಾಚಿಕೆಗೇಡು ಪಡುವಂಥ ಒಂದು ವಿಚಾರ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಇವತ್ತು ಅವ್ರಿಗೆ ಏನೂ ಆಶ್ರಯ ಇಲ್ಲಂತ ಒಂದು ಸಂದರ್ಭದಲ್ಲಿ ಕೂಡ ನಮಗೆ ಒಂದು ಆಶ್ರಯ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸುಮಾರು ಸರಿ ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಸಂಬಂಧಪಟ್ಟಂತ ಮೆಂಬರ್ಗಳಿಗಾಗಿರ್ಬೋದು, ಮೇಯರ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ಗಮನವನ್ನು ಕೊಟ್ಟು ಇವತ್ತು ಮನವಿ ಕೊಡೋದಾಗಿರ್ಬೋದು, ಅವ್ರ ಗಮನಕ್ಕೆ ತಗೊಂಬರೋದಾಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಏನಿವತ್ತು ಕಮಿಷನರ್ ಧೋರಣೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಮೇಯರ್ ಅವರ ಧೋರಣೆ ಆಗಿರ್ಬೋದು, ಇವತ್ತು ಏನಿದೆ ಖಂಡನೀಯ ಅಂತೇಳಿ ನಾವು ಎಲ್ಲರೂ ಕೂಡ ಭಾವಿಸ್ತಾ ಇದ್ದೀವಿ. ಸುಮಾರು ಬೆಳಿಗ್ಗೆಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿ ಅವರು ಇವತ್ತು ಬಂದು ಅವರಿಗೆ ಒಂದು ಮಾತಾಡೋದಾಗಿರ್ಬೋದು, ಅವರ ಒಂದು ವಿಚಾರವನ್ನು ಗಮನಿಸುವುದಾಗಿರ್ಬೋದು ಯಾರು ಕೂಡ ಮಾಡ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಇವತ್ತು ಏನು ನಮ್ಮ ಶೋಷಿತ ಜನ ಸಮುದಾಯದ ಏನು ಸಂಘಟನೆಗಳಿವೆ ಎಲ್ಲರೂ ಕೂಡ ಅವರ ಬೆಂಬಲವಾಗಿ ನಿಲ್ತೇವೆ. ಈ ಒಂದು ಮಹಾನಗರ ಪಾಲಿಕೆಯನ್ನು ಮುತ್ತಿಗೆ ಹಾಕುವ ಮುಖಾಂತರ ಅವರಿಗೆ ಏನು ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾವು ಇನ್ನೂ ರಾಜ್ಯರಹಿತವಾಗಿ ಹೋರಾಟವನ್ನು ಅತಿ ಸನಿಹದಲ್ಲೇ ಮಾಡ್ತೀವಿ ಅಂತೇಳಿ ಮತ್ತೆ ಕಮಿಷನರ್ ಆಗಿರ್ಬೋದು, ಮೇಯರ್ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಒಂದು ಹೋರಾಟದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. हम सालों से इस घर के लिए बहुत तो होराट कर रहे हैं, फिर भी इन्हों आज देते कल देते आज देते कल देते बोल के बहुत दिन से सता रहे. कितने बार आके कॉर्पोरेशन में जा रहे, बैठ रहे, सुबह से लेकर शाम तक आते, हाँ देते लो जाओ बोल के ऐसा बोलते, उनके नाम पे ये डालते, इनके नाम पे वो डालते. ये छोरा आज क्या है फैसला करना उन्होंने, हाँ आज क्या देते क्या नहीं बोल के हमको फैसला करना, नहीं तो हम इधर से उठ के नहीं जाते. आज रात होंगे कुछ भी होंगे इधर ही बैठते. आज हमारा क्या है हक पत्र हमको देना. हाँ भरे, हाँ क्या मालूम इनको क्या तकलीफ हो रही. हाँ इतना पूछ रहे. ये नो बोले थे आज 10 तारीख को देते, परसों वो 10 तारीख गए आए, 10 तारीख को नहीं बोले, आज आए आज दे रहे. आज सुबह से आके बैठे देते बोल रहे, अभी तक उनका क्या रिप्लाई नहीं आया. तो अधिकारी का बात करेगी, कुमार साहब बात करेगी, कौन नहीं आए सुबह तक. हम ही बैठे इधर, क्या खाना नहीं पीना नहीं पानी नहीं कुछ भी नहीं. सुबह से बहुत देर हुआ इधर ही बैठे. हाँ उठ के भी किधर नहीं गए. उन्होंने आके पूछने का छोड़ो, कुछ क्या आते जाते घूमते जाते, लेकिन क्यों बैठे क्यों आए बोल के क्या पूछ रहे नहीं कर रहे. हम ही जा के आ रहे ऑफिस में. हमारे साथ बहुत बड़ा अन्याय हुआ है ऐसा करके. इन्हें ऐसा बीच में बुलाए, उधर घर देते वक्त बुला के उधर हक पत्र दिए. उन्होंने शासक भी बोले दो इनको, इनका पैसा आके पड़े, गवर्नमेंट का पैसा आके पड़े इनको दो बोल के. इन्होंने अभी तक कुछ रिस्पॉन्स नहीं ले रहे हमारे बारे में. हाँ महानगर पालिका में इन्हों क्या कमिश्नर है, इन्हों क्या रिप्लाई कुछ नहीं दे रहे. आ रहे जा रहे इतना चाहिए. उनको क्या है बोलना, आज क्या है फाइनल करना हमारा, नहीं तो हम आज इधर से नहीं जाते. हम आगे नहीं हुआ तो अभी देखते, नहीं तो हम इसको होराट को रुक जाते, फिर नहीं तो क्या होता फिर. मेरा नाम अजय बांडेकर. ನಾವು ಇಷ್ಟೆಲ್ಲ ದುಡ್ಡು ಕಟ್ಟಿದ್ರು ನಮಗಿನ್ನ ಆದರೂ ನಮಗೆ ಮನೆ ಕೊಡೋಕ್ಕೆ ಇವ್ರು ತಯಾರಿಲ್ಲ. ಒಂದು ಬೆಳಗ್ಗೆಯಿಂದ ಬಂದು ನಾವು ಇಲ್ಲಿ ಎಷ್ಟೊತ್ತನ ಬಂದು ಕೂತೀವಂದ್ರು ಒಂದು ರೆಸ್ಪಾನ್ಸ್ ಕೊಡೋಲಾಗ್ಯಾರ. ಬರ್ತಾರ ನೋಡಿ ಹೋಗ್ತಾರ. ಇವರಿಗೆ ಮೊನ್ನೆ ಆದರೂ ಅವರು ದೊಡ್ಡವರು ಯಾರೋ MLA ಅಂತೇಳಿ ಅವರು ಹೇಳ್ಯಾರ ಇವರಿಗೆ ಹಕ್ಕುಪತ್ರ ಕೊಡ್ರಿ ಇವರಿಗೆ ಅಂತೇಳಿ. ಇವ್ರೇನು ಒಂದಿಷ್ಟು ರೆಸ್ಪಾನ್ಸ್ ನಮಗೆ ಇದು ಕೊಡೋಲಾಗ್ಯಾರ. ನಮ್ಮ ಮನೆ ಅಂತರೂ ಅಲ್ಲಿ ಎಲ್ಲ ಸೋರ್ಲಾಗತ್ತದ್ರಿ ಮನೆ. ಒಟ್ಟು ನಮಗೆ ಇರ್ಲಕ್ಕೆ ಜಾಗ ಇಲ್ರಿ. ಇವ್ರಂತರೂ ಒಂದಿಷ್ಟು ತಲೆ ಕೆಡಿಸ್ಕೊಳ್ಳಲಾಗ್ಯಾರ್ರಿ. ಅಂದ್ರೆ ನಮಗೇನು ಅಷ್ಟು ಇದರಲ್ಲಿ ನಮ್ಗೆ ಅಷ್ಟು ಬೆಲೆ ಇಲ್ರಿ ಏನ್ರಿ. ಇವ್ರಿಗೆ ಮ್ಯಾಗಿಂದೇ ಆರ್ಡ್ರ್ ಬಂದ ಬಳಕ ಇವ್ರು ನಮಗೆ ಕೊಡ್ಬೇಕಲ್ವಾ. ಇವರು ಅಷ್ಟು ಇದು ಮಾಡೋಲಾಗ್ಯಾರ್ರಿ. ಮುಂದೆ ಅವರು ನೋಡ್ರಿ ಅವ್ರು ಕೊಡುತ್ತಾನ ನಾವು ಇಲ್ಲೇ ಇರ್ತೀವಿ ರೀ. ರೀ ನಾವು ಎಷ್ಟು ದಿನ ಉಪವಾಸ ಬಿದ್ರೂ ಸರಿ, ನಮಗೆ ಇಲ್ಲೇ ಅವ್ರು ಒಯ್ದು ನಮಗೆ ಜೈಲಿಗೆ ಹಾಕಿದ್ರು ಸರಿ, ಅವ್ರು ನಮ್ಮ ಮ್ಯಾಲೆ ಏನಾದರೂ ಕ್ರಮೇಣ ತೊಗೊಂಡ್ರು ಸರಿ, ಆದ್ರೆ ನಮ್ಮದು ಹೋರಾಟ ನಾವು ಬಿಡಂಗಿಲ್ಲ ರೀ. ಅವರು ನಮಗೆ ಕೊಡುತ್ತಾನ ಬಿಡಂಗಿಲ್ಲ ರೀ. ಕಾಜಲ್ ಬಿಜಾಪುರ ಈರಣ್ಣ ಲಗಳಿ ಅಂತ
ನಾವು ನವಸ್ಫೂರ್ತಿ ಸಂಘಟನೆ ಜೋಗಪ್ಪ ಸಮುದಾಯದವರು. ಇಲ್ಲಿವರೆಗೆ ನಾವು ಈ ಮಹಾನಗರ ಪಾಲಿಕೆಗೆ ಬಂದು ಸಾಕಷ್ಟು ಸಲ ಬಂದೇವಿ ಹೋದ್ರು ಅವ್ರು ನಮ್ಗೆ ಬರೀ ಬಂದಾಗ ಒಂದೊಂದು ಆಶ್ವಾಸನೆ ಕೊಟ್ಟೇ ಕಳಿಸ್ತಾರೆ. ಮೇಯರ್ ಆಯ್ತು, ಕಮಿಷನರ್ ಆಯ್ತು, ಎಲ್ಲರೂ ಮುಗಿದು MLA ಅವ್ರ ಸದಕ್ಕೆ ಕೊಡು ಅಂದ್ರೂ ಅವ್ರು ಕೊಡ್ಲಿಕ್ಕೆ ನಮ್ಗೆ ಒಟ್ಟು ಯಾವ್ದು ಅವ್ರಿಗೆ ಬೇಕಾಗಿದ್ದು ಒಟ್ಟು ಅದನ್ನ ಏನು ಹೇಳಿಕ್ ತಯಾರಿಲ್ಲ. ಇನ್ನೂ ಅವ್ರಿಗೆ ಏನು ಲಂಚ ಬೇಕಂದ್ರೂ ನಾವು ಭಿಕ್ಷಾಟನೆ ಮಾಡಿ ಅವ್ರಿಗೆ ಲಂಚ ಆದ್ರೂ ಕೊಡ್ಬೋದು, ಇಲ್ಲ ಅನ್ನಂಗಿಲ್ಲ. ಖರೆ ಪರಂತು ನಮ್ಗೆ ಇಷ್ಟು ಯಾಕೆ ನಮ್ಗೆ ಇವರು ಒತ್ತ ಇದು ಕೊಡ್ಲಿಕ್ಕೆ ತ್ರಾಸ, ಬರೋದು ಹೋಗೋದು ಇದೇ ಆಗ್ಲಿಕ್ಕತ್ತದ. ನಾವೇನು ಅವ್ರ ಮನೆಗೆ ಭಿಕ್ಷಾಕ್ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ಗೋರ್ಮೆಂಟ್ಗೆ ಭಿಕ್ಷಾ ಕೇಳಿಸಿಂದ ನಾವು ಗೋರ್ಮೆಂಟ್ದಿಂದ ಇವು ಸಮುದಾಯಕ್ಕೆ ನಾವು ಇದಕ್ಕೆ ರೊಕ್ಕ ಹಾಕೇವಿ. 3,17,000 50 ಜನದ ಹಾಕಿದ್ರಿ. 1,58,58,00,000 ರೂಪಾಯಿ ಗೋರ್ಮೆಂಟ್ಗೆ ನಾವು ಹಾಕಿ 4 ವರ್ಷ ಆಯ್ತು ಬಿಡುಗಡೆ ಮಾಡಿಸಿದ್ರು ಅವ್ರು ನಮಗೆ ಏನಾದ್ರೂ ಆಶ್ರಯ ಯೋಜನೆ ಕೊಡ್ಲಿಕ್ಕೆ ತಯಾರಿಲ್ಲ. ಏನಂದ್ರೂ ಅವ್ರು ನಮ್ಗೆ ಒಟ್ಟು ಏನು ಮಾಡ್ಲಿಕ್ಕೆ ತಯಾರಿಲ್ರಿ. ಇನ್ನು ನಾವು ಇದುವರೆಗೆ ನಮ್ಮ ಜೀವನನೇ ಜೀವನ ಹೋದ್ರೂ ಕರೆ ಅವ್ರು ನಮ್ಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರಿಗೆ ಕೊಡಬೇಕಂತ ನಾವು ಹೋರಾಟ ಬಿಡೋಂಗಿಲ್ಲ. ಇಷ್ಟು ತನಕ ನಾವು ಸುಮ್ಮನೆ ಕುಂತೇವಿ. ಇನ್ನು ಮ್ಯಾಗ ನಾವು ಹೋರಾಟ ಮಾಡಿ ಅವ್ರು ಇಲ್ಲೇ ನಮ್ಗೆ ಹೊಡೆದ್ರು ಸಹಿ, ಇವತ್ತು ಎಲ್ಲ ಜೈಲಿಗೆ ಹಾಕಿದ್ರು ಸಹಿ, ಏನು ಮಾಡಿದ್ರು ನಾವು ಬಿಡಂಗಿಲ್ಲ. ನಮ್ಗೆ ಹಕ್ಕುಪತ್ರ ಇವತ್ತು 26 ಜನದ ಹಕ್ಕುಪತ್ರ ಕೊಡ್ಲಿಕ್ಕೆ ಬೇಕು. ಅವ್ರ ಮನೆಯಿಂದ 3 ತಿಂಗಳು ಬೇಡ, ನಮ್ಗೆ 6 ತಿಂಗಳು ಬಿಟ್ಟು ರೆಡಿ ಮಾಡಿ ಅವ್ರು ನಮ್ಗೆ ಕೊಡ್ಲಿ, ಬೇಡ ಅನ್ನಂಗಿಲ್ಲ. ಈಗ ಒಂದ್ಸಲ ಈ ಒಂದು 2 ತಿಂಗಳ ಹಿಂದೆ ಅಲ್ಲೇ ಆಶ್ರಯ ಯೋಜನೆ ಆವಾಸದ ಒಳಗೆ ಮೀಟಿಂಗ್ ಆತ್ರಿ. ಮೀಟಿಂಗ್ ಆದ್ಮ್ಯಾಗ ಏನಂದ್ರು MLA ಸಾಹೇಬ್ರು ಏನಂದ್ರು, ಇವತ್ತೇ ನೀವು ರೊಕ್ಕ ಅಷ್ಟು ತುಂಬ್ರಿ, ನಿಮಗೆ ಇವತ್ತೇ ನಾವು ಮನೆ ಚಾವಿ ಕೊಡ್ತೇವೆ, ನಿಮ್ಮ ಮನ್ಯಾಗ ಹೋಗಿಸ್ತೇವೆ ಅಂದ್ರು. ಆ ಟೈಮ್ದೊಳಗೆ ನಮ್ಗೆ ತಾತ್ಕಾಲಿಕವಾಗಿ ಕೊಡ್ಲಾಕ್ ಬಂದ್ರು. ನಾವು ತಾತ್ಕಾಲಿಕ ಬೇಡ, ನಮ್ಗೆ ಹಕ್ಕುಪತ್ರ ಒರಿಜಿನಲ್ ನಮ್ಗೆ ಖಾಯಂ ಹಕ್ಕುಪತ್ರ ಕೊಡ್ರಿ ಅಂತೇಳಿ ನಾವು ಅವಾಗ ಬಿಟ್ಟು ಬಂದ್ರು. ಮತ್ತೆ 3 ತಿಂಗಳು ಆತ್ರಿ ಬಿಟ್ಟು ಬರೀ ನಾಳೆ ಬಾ ಇವತ್ತು ಬಾ ಅಂತ ಹೇಳ್ಸಿಲ್ಲ. ಅವ್ರು ಇದೇ ಆಶ್ವಾಸನೆ ಕೊಡ್ಲಿಕ್ಕತ್ತಾರೆ. ಇನ್ನು ಮುಂದೆ ಏನದಲ್ಲ ನಾವು ಇವತ್ತು ಇಲ್ಲೇ ಇದ್ರು 4 ದಿವಸ ಆದ್ರೂ ಇಲ್ಲೇ ಇರ್ತೇವೆ. ಇದಕ್ಕೆ ನಾವು ಹಕ್ಕುಪತ್ರ ನಮ್ಗೆ ಕೊಡೋ ತನಕ ನಾವು ಬಿಡಂಗಿಲ್ಲ. ಅವ್ರು ಎಲ್ಲಿ ಇಷ್ಟೊತ್ತನ ಸುಮ್ಮನೆ ಕುಂತೇವಿ. ಇನ್ನು ನಮ್ಮ ಕೈ ತೋರಿಸಿದೇವೆ ಅಂದ್ರೆ ಮುಂದೆ ಅದು MLA ಬರಲಿ, MP ಬರಲಿ, ಯಾರೇ ಬರಲಿ ಬಂದ್ರು ನಾವು ಏನದಲ್ಲ ನಮ್ಮಂಗೆ ನೀವು ಆಗ್ರಿ ಅಂತ ಹೇಳ್ತೀನಿ, ಸ್ಟಾಪ್ ಕೊಡ್ಲಿಕ್ಕೆ ತಯಾರು ಹೋಗ್ತದೆ ಅಲ್ಲಿ.